ಮೊಡ ಹಗರಣ ಸಂಬಂಧ ಸಿಎಂ ಸಿದ್ದರಾಮಯ್ಯಗೆ ಸಿಟಿ ರವಿ ಪತ್ರವನ್ನು ಬರೆದಿದ್ದಾರೆ. ಇನ್ನು ನಾಯಿ ಮಾಂಸದ ಆರೋಪ ಮಾಡಿ ಅರೆಸ್ಟ್ ಆಗಿದ್ದಂತ ಪುನೀತ್ ಕೆರೆಹಳ್ಳಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ಮೊಡ ಸೈಟ್ ಪ್ರಕರಣ ಸಂಬಂಧ ಸಿಎಂಗೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಬಹಿರಂಗ ಪತ್ರ ಬರೆದಿದ್ದಾರೆ. ಪ್ರತಿಯೊಬ್ಬ ಭ್ರಷ್ಟಾಚಾರಿ ತಾನು ಸಿಕ್ಕಿ ಹಾಕಿಕೊಳ್ತಾನೆಂದು ಅನ್ನಿಸಿದಾಗ ಭಯಗೊಳ್ಳುತ್ತಾನೆ. ಜಾತಿಯ ಹೆಸರಲ್ಲಿ ಭಾವನಾತ್ಮಕ ರಕ್ಷಣೆ ಪಡೆಯುವ ಪ್ರಯತ್ನದಲ್ಲಿದ್ದೀರಿ. ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅವ್ಯವಹಾರ ಸಿಬಿಐ ತನಿಖೆ ನಡೆದಿತ್ತು. ನಿಮ್ಮ ತಪ್ಪಿಲ್ಲದಿದ್ದರೆ ಸಿಬಿಐ ತನಿಖೆಗೆ ಭಯ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಸ್ಟೀಲ್ ಅಂಗಡಿಗೆ ಬೆಂಕಿ ಹೊತ್ತಿದ್ದು ಅಪಾರ ಪ್ರಮಾಣದ ವಸ್ತುಗಳು ಸುಟ್ಟು ಕರಕಲಾಗಿವೆ. ಹುಬ್ಬಳ್ಳಿಯ ದಾಜಿಬಾನಪೇಟೆಯಲ್ಲಿ ಘಟನೆ ನಡೆದಿದ್ದು ಮೊಹನಸಾ ಕಲಬುರಗಿ ಎಂಬುವರಿಗೆ ಸೇರಿದ ಸ್ಟೀಲ್ ಅಂಗಡಿ ಧಗಧಗಿಸಿದೆ. ಬೆಂಕಿ ಅವಘಡದಲ್ಲಿ ಅಪಾರ ಪ್ರಮಾಣದ ಸ್ಟೀಲ್ ವಸ್ತುಗಳು ನಾಶವಾಗಿದ್ದು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಅತಿವೃಷ್ಟಿಯಿಂದ ಹಾನಿಯಾದ ಹೊಲಗಳಿಗೆ ನೀಡುವ ಪರಿಹಾರ ಪಟ್ಟಿಯಲ್ಲಿ ಗೋಲ್ಮಾಲ್ ಆಗಿದೆ ಅಂತ ರೈತರು ಪ್ರತಿಭಟಿಸಿದ್ದಾರೆ. ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಕೊಹಿನೂರಿನಲ್ಲಿ ಜೂನ್ 11ರಂದು ಕೆರೆ ಒಡೆದು ಅನೇಕರ ಹೊಲಗಳು ಕೊಚ್ಚಿ ಹೋಗಿದ್ವು. ಈ ಬಗ್ಗೆ ಕಾಟಾಚಾರಕ್ಕೆ ಸರ್ವೆ ಮಾಡಿ ಫಲಾನುಭವಿಗಳ ಪಟ್ಟಿ ಬಿಡುಗಡೆ ಮಾಡಲಾಗಿದೆ. ಅದರಲ್ಲೂ ಹಾನಿಯಾದ ಹೊಲಗಳು ಬಿಟ್ಟು ಕೆಲ ಪ್ರಭಾವಿಗಳು ತಮ್ಮ ಹೊಲಗಳಿಗೆ ಹಾನಿಯಾಗಿದೆ ಅಂತ ಪರಿಹಾರ ಪಟ್ಟಿಯಲ್ಲಿ ಹೆಸರು ಗಿಟ್ಟಿಸಿಕೊಂಡಿದ್ದಾರೆ. ಇದರಿಂದ 300ಕ್ಕೂ ಹೆಚ್ಚು ರೈತರು ಪರಿಹಾರದಿಂದ ವಂಚಿತರಾಗಿದ್ದಾರೆ ಅಂತ ಗ್ರಾಮದ ರೈತರು ಪ್ರತಿಭಟಿಸಿದರು. ನಾವು ರಕ್ತ ಸಂಬಂಧಿಗಳಾಗೋಣ ಎಂಬ ಧ್ಯೇಯ ವಾಕ್ಯದಡಿ ಕನ್ನಡಿಗರು ಅರಬ್ ನಾಡಿನಲ್ಲಿ ರಕ್ತದಾನ ಮಾಡಿದ್ದಾರೆ. ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ಮತ್ತು SKSSF ಅಬುಧಾಬಿ ಕರ್ನಾಟಕ ಇದರ ಜಂಟಿ ಆಶ್ರಯದಲ್ಲಿ UAEಯ ಅಬುಧಾಬಿಯಲ್ಲಿ 3ನೇ ವರ್ಷದ ಯಶಸ್ವಿ ರಕ್ತದಾನ ಶಿಬಿರ ನಡೆದಿದೆ. ಅಬುಧಾಬಿ ಬ್ಲಡ್ ಬ್ಯಾಂಕ್ನಲ್ಲಿ ನಡೆದ ಈ ಶಿಬಿರದಲ್ಲಿ ಒಟ್ಟು 74 ಮಂದಿ ರಕ್ತದಾನ ಮಾಡಿದ್ದಾರೆ. ಪ್ಯಾರಿಸ್ ವೆಲ್ಫೇರ್ ಅಸೋಸಿಯೇಷನ್ ಅಬುಧಾಬಿ ಅಧ್ಯಕ್ಷ ಮೊಹಮ್ಮದ್ ಅಲಿ ಉಚ್ಚಿದ, ಶಹೀರ್ ಹುತವಿ, ಅಬುಧಾಬಿ ಸುನ್ನಿ ಸೆಂಟರ್ ಅಧ್ಯಕ್ಷ ಅಸೈಯದ್ ಅಬ್ದಲ್ ರಹಮಾನ್, ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕದ ವ್ಯವಸ್ಥಾಪಕ ರಿಜಾದುದ್ದೀನ್ ಪರ್ಲಟ್ಕಾ ಸೇರಿ ಹಲವರು ಭಾಗಿಯಾಗಿದ್ದರು.